ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನು ಅಂತ ಮತ್ತಾಯ 4:4 ಹೇಳಲಾಗ್ತದೆ. ಆತನ ಕೃಪೆ, ಆತನ ವಾಕ್ಯ ಇವತ್ತು ನಾವು ಜೀವಂತವಾಗಿದ್ದೇವೆ. ಅನೇಕ ಸಾರಿ ಯೋಚನೆ ಮಾಡಬೇಕಾದ್ರೆ ಕೊರೋನಾದಿಂದ ನಾವೆಲ್ಲರೂ ತಪ್ಪಿಸ್ಕೊಂಡು ಈ ದಿನದ ತನಕ ನಾವು ಜೀವಂತವಾಗಿದ್ವಿ ಅಲ್ವಾ. ನೋಡ್ರಿ, ಕೊರೋನಾ ಈ ಕೋವಿಡ್-19 ಜಗತ್ಯಾದ್ಯಂತ ಎಷ್ಟೋ ಲಕ್ಷಾಂತರ ಜನರು, ಯಾಕೆ ಕೋಟ್ಯಾಂತರ ಜನರು ಕೂಡ ಸತ್ತೋದ್ರು ಅಲ್ವಾ. ಚೀನಾ ದೇಶದಲ್ಲಿ ಎಷ್ಟು ಜನ ಸತ್ತರು ಅಂತ ಲೆಕ್ಕನೇ ಬರಲಿಲ್ಲ. 3,936 ಏನೋ ಅದರಲ್ಲೇ ಮರಣದ ಸಂಖ್ಯೆ ನಿಂತೋಯ್ತು ಅಲ್ವಾ. ಎಷ್ಟೋ ಕೋಟ್ಯಾಂತರ ಜನರು ತೀರೋದ್ರು. ಆದರೆ ಇದನ್ನು ಕೂಡ ದಾಟಿ ಬಂದು ಇವತ್ತು ನಾವು ಜೀವಂತವಾಗಿದ್ದೇವೆ, ನಾವು ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಅಂದರೆ ದೇವರ ಏನೋ ಒಂದು ಮಹಾದೊಡ್ಡ ಉದ್ದೇಶ ಇದೆ, ನಮ್ಮನ್ನುಗೊಂಡು ಅದನ್ನು ನಿಶ್ಚಯವಾಗಿ ನೆರವೇರಿಸ್ತಾನೆ. ಸರಿ, ಕಳೆದ ವಾರದಲ್ಲಿ ಎಲಿಯನ ದೇವರು ಯಾರು ಎಂಬ ಶೀರ್ಷಿಕೆಯಲ್ಲಿ ಭಾಗ 1 ಎಲಿಯನ ಬಗ್ಗೆ ಕೆಲವು ಮಾಹಿತಿಗಳನ್ನು, ಸತ್ಯವೇದದಲ್ಲಿ ಎಲಿಯನು ಯಾರು, ಅವನ ಮುಖಾಂತರವಾಗಿ ಏನೆಲ್ಲ ನಡೆಯುತ್ತೆ ಎಂಬುದಾಗಿ ಒಂದು ಪರಿಚಯ, ಒಂದು ಇಂಟ್ರಡಕ್ಷನ್ ಅಬೌಟ್ ಎಲೈಜಾ, ಅದನ್ನು ನಾವು ಕಳೆದ ವಾರ ನಾವು ನೋಡಿದ್ವಿ. ನಾನು ಹೇಳಿದೆ ಈ ಎಲಿಯನ ಬಗ್ಗೆ ಕೆಲವೊಂದು ವಾರಗಳು ನಾವು ಧ್ಯಾನ ಮಾಡಲಿದ್ದೇವೆ. ಎಲಿಯನ ದೇವರು ಯಾರು ಎಂಬ ಶೀರ್ಷಿಕೆಯಲ್ಲಿ ಇವತ್ತು 2ನೇ ಭಾಗ. ಇವತ್ತು ಎಲಿಯನ ದೇವರು ಯಾರು ಎಂಬ ಶೀರ್ಷಿಕೆಯಲ್ಲಿ ಮೊದಲನೇ ಅಂಶವಾಗಿ ನಾನು ಕಳೆದ ವಾರ ಹೇಳಿದ ಹಾಗೆ ಎಲಿಯನ ದೇವರು ನಮ್ಮನ್ನು ಪೋಷಿಸುವಂಥ ದೇವರು, ಅಥವಾ ಎಲಿಯನ ದೇವರು ನಮ್ಮ ಅಗತ್ಯಗಳನ್ನು ಸಂಧಿಸುವಂಥ ದೇವರು. ಅದನ್ನು ಇವತ್ತು ನಾವು ಧ್ಯಾನಿಸೋಣ. ಅದು ಮಾತ್ರವಲ್ಲ, ಮುಂದಿನ ಭಾಗದಲ್ಲಿ ಎಲಿಯನ ದೇವರು ನಮ್ಮನ್ನು ಮಾರ್ಗದರ್ಶನ ನೀಡುವಂಥ ದೇವರು, ಅದನ್ನು ಧ್ಯಾನಿಸೋಣ. ಅದು ಮಾತ್ರವಲ್ಲ, ಇನ್ನೊಂದು ಭಾಗದಲ್ಲಿ ಎಲಿಯನ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರು, ನಮ್ಮನ್ನು ಚೈತನ್ಯಗೊಳಿಸುವಂಥ ದೇವರು ಎಂಬುದನ್ನು ಧ್ಯಾನಿಸೋಣ. ಅದು ಮಾತ್ರವಲ್ಲ, ಇನ್ನೊಂದು ಭಾಗದಲ್ಲಿ ಎಲಿಯನ ದೇವರು ನಮ್ಮನ್ನು ಉಪಯೋಗಿಸುವಂಥ ದೇವರು ಎಂಬುದಾಗಿ ನಾನಾ ಒಂದು ಶೀರ್ಷಿಕೆಯಲ್ಲಿ ನಾವು ನಾನಾ ಅಂಶಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಇವತ್ತು ಕೂಡ ನಾವು ಧ್ಯಾನಿಸುವುದು ಏನೆಂದರೆ, ಎಲಿಯನ ದೇವರು ಯಾರು? ಹೂ ಈಸ್ ದ ಗಾಡ್ ಆಫ್ ಎಲೈಜಾ? ಗಾಡ್ ಆಫ್ ಎಲೈಜಾ ಇಸ್ ಅ ಗಾಡ್ ಹೂ ಮೀಟ್ಸ್ ಅವರ್ ನೀಡ್ಸ್, ಹೂ ಪ್ರೊವೈಡ್ಸ್ ಅಸ್. ನಮ್ಮ ಅಗತ್ಯಗಳನ್ನು ಸಂಧಿಸುವಂಥ ದೇವರು ಎಲಿಯನ ಅಗತ್ಯಗಳನ್ನು ಹೇಗೆ ಸಂಧಿಸಿದ, ಹೇಗೆ ಪೋಷಿಸಿದ ಎಂಬುದನ್ನು ಇವತ್ತು ನಾವು ಧ್ಯಾನಿಸೋಣ. ನಮ್ಮ ಧ್ಯಾನಕ್ಕಾಗಿ 1 ಅರಸುಗಳು 17ನೇ ಅಧ್ಯಾಯ 2ರಿಂದ 7ನೇ ವಾಕ್ಯದ ತನಕ ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಅದು ಮಾತ್ರವಲ್ಲ, 9ನೇ ವಾಕ್ಯವನ್ನು ಕೂಡ ಧ್ಯಾನ ಮಾಡಲಿದ್ದೇವೆ. ಅದೇ 1 ಅರಸುಗಳು 19 5ರಿಂದ 8ನೇ ವಾಕ್ಯದ ತನಕ ಇದನ್ನು ಕೂಡ ನಾವು ಧ್ಯಾನ ಮಾಡಲಿದ್ದೇವೆ. ಎಲಿಯನ ದೇವರು ನಮ್ಮನ್ನು ಪೋಷಿಸುವಂಥ ದೇವರು, ನಮ್ಮ ಅಗತ್ಯಗಳನ್ನು ಸಂಧಿಸುವಂಥ ದೇವರು. ಸರಿ, 1 ಅರಸುಗಳು 17 2ರಿಂದ 7 ತನಕ ನಿಮಗಾಗಿ ಓದುತ್ತೇನೆ. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದನ್ ಹೊಳೆಯ ಆಚೆಯಲ್ಲಿರುವ ಕೇರಿತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವ ದಿಕ್ಕಿರುವ ಕೇರಿತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದುಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ದೇಶದಲ್ಲಿ ಮಳೆ ಇಲ್ಲದಿದ್ದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳವು ಬತ್ತಿ ಹೋಯಿತು. ನೋಡ್ರಿ, ದೇವರು ಎಲಿಯನಿಗೆ ಹೇಳ್ತಿದ್ದಾನೆ, ನೀನು ಕೇರಿತ್ ಹಳ್ಳದಲ್ಲಿ ಹೋಗಿ ಅಡಗಿಕೋ. ಆ 2-3ನೇ ವಾಕ್ಯಗಳು, ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೇರಿತ್ ಹಳ್ಳದಲ್ಲಿ ಅಡಗಿಕೋ.
ಇದನ್ನು ಇನ್ನೂ ಆಳವಾಗಿ ಎರಡನೇ ಅಂಶ, ದೇವರು ನಮ್ಮನ್ನು ಮಾರ್ಗ ನಡೆಸ್ತಾನೆ ಎಂಬುದರಲ್ಲಿ ಈ ವಾಕ್ಯವನ್ನು ನಾವು ಧ್ಯಾನಿಸೋಣ. ನೋಡಿರಿ, ದೇವರು ಎಷ್ಟು ಕ್ಲೀನಾಗಿ ಮಾರ್ಗ ನಡೆಸ್ತಿದ್ದಾನೆ. ಯಾರಾದರೂ ನಮಗೆ ನೋಡಪ್ಪ ನಾವು ಶಿವಾಜಿನಗರ್ಗೆ ಹೋಗಬೇಕು ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ, ನೋಡಿ ಇಲ್ಲಿಂದ ಸ್ಟ್ರೈಟ್ಗೆ ಹೋಗಿ ಅಲ್ಲಿ ಒಂದು ಬಸ್ ಬರುತ್ತೆ, ಬಸ್ ಸ್ಟಾಪ್ ಬರುತ್ತೆ, ಬರುತ್ತೆ, ಬಸ್ಸಲ್ಲಿ ಹತ್ಕೊಂಡು ನೇರವಾಗಿ ಅಲ್ಲಿ ಹೋಗಿ ಇಳ್ಕೊಳ್ರಿ, ಅಲ್ಲಿಂದ ಸ್ವಲ್ಪ ಎಡಗಡೆಗೆ ತಿರುಗಿಕೊಂಡು ಮುಂದೆ ಹೋದರೆ ಅದೇ ಶಿವಾಜಿನಗರ ಅಂತ ಒಂದು ವೇಳೆ ಮಾರ್ಗದರ್ಶನ ಹೇಳ್ತೀವಿ. ದೇವರು ಎಷ್ಟು ಸ್ಪಷ್ಟವಾಗಿ ಎಲಿಯನಿಗೆ ಮಾರ್ಗದರ್ಶನ ಹೇಳ್ತಿದ್ದ ನೋಡ್ರಿ, ನೀನು ಈ ಸ್ಥಳವನ್ನು ಬಿಟ್ಟು, ನೀನಿರುವಂಥ ಸ್ಥಳವನ್ನು ಬಿಟ್ಬಿಡಪ್ಪ, ಎದ್ದೇಳು, ಪೂರ್ವ ದಿಕ್ಕಿಗೆ ಹೋಗು. ಅಲ್ಲಿ ಯೋರ್ದಾನ್ ಹೊಳೆ ಆಚೆಯಲ್ಲಿ ಕೇರಿತ್ ಒಂದು ನದಿ ಅಥವಾ ಒಂದು ಹಳ್ಳ ಅಲ್ಲಿ ಕಾಣಲ್ಪಡ್ತದೆ, ಅಲ್ಲಿ ಹೋಗಿ ಅಡಗಿಕೋ. ದೇವರು ಹೇಳ್ತಿದ್ದಾನೆ, ಅಲ್ಲಿ ಹೋಗಿ ಬಚ್ಚಿಟ್ಟುಕೋ, ಅಡಗಿಕೋ ಅಲ್ವಾ. ನೋಡ್ರಿ, ನಾವು ನಮ್ಮನ್ನೇ ಮರೆ ಮಾಡಿಕೊಳ್ಳಬೇಕಾದಂಥ ಸಮಯವೂ ಇರಬೇಕು. ದೇವರ ಮಾರ್ಗದರ್ಶನದ ಪ್ರಕಾರ ಹೊರಗಡೆ ನಾವು ಹೋಗಿ ನಿಂತುಕೊಳ್ಳುವಂಥ ಕಾಲವೂ ಇರಬೇಕು. ಎಲಿಯನಿಗೆ ದೇವರು ಹೇಳ್ತಿದ್ದಾನೆ, ಕೇರಿತ್ ಹಳ್ಳದಲ್ಲಿ ನೀನು ಹೋಗಿ ಅಡಗಿಕೋ. ಕೇರಿತ್ ಆ ಹಿಬ್ರಿಯ ಭಾಷೆಯ ಅರ್ಥ ಏನಂತ ನೋಡಬೇಕಾದ್ರೆ, ಎಲ್ಲವನ್ನು ಬಿಟ್ಬಿಟ್ಟು ನೀನು ಒಂಟಿಯಾಗಿ ಈ ಜಾಗದಲ್ಲಿರು, ಎಲ್ಲವನ್ನು ಬಿಟ್ಬಿಡು, ಕಟ್ ಆಫ್ ಫ್ರಮ್ ಎವ್ರಿಥಿಂಗ್, ಎಲ್ಲವನ್ನು ನೀನು ನಿರಾಕರಿಸಿ ನೀನು ಒಂಟಿಯಾಗಿ ನನ್ನ ಸಮ್ಮುಖದಲ್ಲಿ ಕಾದಿರು. ದೇವರು ಹೇಳ್ತಿದ್ದಾನೆ, ಅದು ಯಾವ ಮನುಷ್ಯನು ನಡೆದಾಡುವಂಥ ಜಾಗವಲ್ಲ, ಅದೊಂದು ಇಡೀ ದೇಶದಲ್ಲಿ ಒಂದು ಕ್ಷಾಮ, ಒಂದು ಬರಗಾಲ ಬಂದಿದೆ, ಆದರೆ ನಾನು ನಿನ್ನನ್ನು ಪೋಷಿಸ್ತೇನೆ ಎಂಬುದಾಗಿ ಹೇಳಿ ಆ ಕೇರಿತ್ ಹಳ್ಳದಲ್ಲಿ ಹೋಗಿ ಅಡಗಿಕೋ ಎಂಬುದಾಗಿ ಹೇಳ್ತಿದ್ದಾರೆ. ಅದು ಮಾತ್ರವಲ್ಲ, ಅವನು ನೀರು ಕುಡಿಯೋದಕ್ಕೆ ದೇವರೇ ಮಾರ್ಗದರ್ಶನ ಹೇಳ್ತಿದ್ದಾರೆ. ನೋಡ್ರಿ, ಒಂದು ಮಗುವನ್ನು ನಾವು ಹೇಗೆ ನಡೆಸ್ತೀವೋ ಆ ಥರ ದೇವರು ಎಲಿಯನ್ನು ನಡೆಸ್ತಾ ಇದ್ದಾರೆ. ಮಗುಗೆ ಏನು ಹೇಳ್ತೀವಿ, ನೋಡಪ್ಪ ಅಲ್ಲಿ ಹೋಗಿ ಸ್ಕೂಲಲ್ಲಿದ್ದರೆ ಅಲ್ಲಿ ಮಿನರಲ್ ವಾಟರ್ ಇದ್ದರೆ ಅದನ್ನು ಕುಡಿ ಅಂತ ಹೇಳ್ತೀವಿ, ಅಥವಾ ಕ್ಯಾಂಟೀನಲ್ಲಿ ಏನಾದರೂ ಅಲ್ಲಿ ಆಹಾರ ಸಿಕ್ಕಿದ್ರೆ ತಿನ್ಕೋ ಅಂತ ಹೇಳ್ತೀವಿ. ದೇವ್ರು ನೋಡ್ರಿ, ನೀರು ಕುಡಿಯೋ ವಿಷಯದಲ್ಲಿ ಕೂಡ ಅಕ್ಕರೆಯನ್ನು ತೋರಿಸ್ತಿದ್ದಾನೆ. 4ನೇ ವಾಕ್ಯ ನೋಡಬೇಕಾದ್ರೆ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ದೇವರು ನೋಡ್ರಿ, ಈ ನೀರನ್ನು ನೀನು ಕುಡ್ಕೋಪ ಅಲ್ವಾ. ನಾವು ನೀರು ಕುಡಿಯೋ ವಿಷಯದಲ್ಲಿ ಕೂಡ ದೇವರು ಅಕ್ಕರೆ ಉಳ್ಳ ದೇವರಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ಐಗುಪ್ತದ ಗುಲಾಮತನವನ್ನು ಬಿಟ್ಟು ಹೊರಗೆ ಬರಬೇಕಾದ್ರೆ ಬಂಡೆಯನ್ನು ಹೊಡೆದು ನೀರನ್ನು ಕೊಟ್ಟ, ಮಾರಾವನ್ನು ಮಧುರವಾಗಿ ಮಾರ್ಪಡಿಸಿದ ಆತನು ನಮ್ಮ ನೀರಿನ ಬಗ್ಗೆ ಕೂಡ ಅಕ್ಕರೆ ತೋರಿಸುವಂಥ ದೇವರಾಗಿದ್ದಾನೆ. ಕರ್ನಾಟಕದಲ್ಲಿ ನೋಡ್ರಿ, ಈಗ ತುಂಬಿ ತುಳುಕುವಂಥ ಆಶೀರ್ವಾದ, ಎಲ್ಲ ನದಿಗಳು, ಎಲ್ಲ ಡ್ಯಾಮುಗಳು ತುಂಬಿ ತುಳುಕ್ತಾ ಇದೆ ಅಲ್ವಾ. KRS ಕೂಡ ಫುಲ್ಲಾಗಿದೆ, ಗಗನಚುಕ್ಕಿ, ಭರಚುಕ್ಕಿ ಎಲ್ಲ ಅದು ರಭಸವಾಗಿ ಹರಿತಾ ಇದೆ. ಜೋಗ್ ಜಲಪಾತ ಭಯಂಕರವಾಗಿ ಆ ಜಲಪಾತದಲ್ಲಿ ಆ ನೀರು ಧುಮುಕ್ತಾ ಇದೆ. ಅದು ಮಾತ್ರ ಅಲ್ಲ, ಗೋಕಾಕ್ ಭಯಂಕರವಾಗಿದೆ. ಎಲ್ಲ ಜಾಗದಲ್ಲಿ, ಕರ್ನಾಟಕದಲ್ಲಿ ಕೆಲವೊಂದು ಜಾಗದಲ್ಲಿ ಹೆಚ್ಚು ಮಳೆಯಿಂದ ಸ್ವಲ್ಪ ಹಾನಿ, ಆದರೆ ಒಂದು ಸಮೃದ್ಧಿಯಾದಂಥ ಆಶೀರ್ವಾದದ ಮಳೆಯನ್ನು ದೇವರು ಕೊಟ್ಟಿದ್ದಾರೆ. ಅಲ್ಲಿ ಆ ಕೇರಿತ ಹಳ್ಳದಲ್ಲಿ ನೀರನ್ನು ಕುಡುಕೋ ಅಂತ ಹೇಳ್ತಿದ್ದಾರೆ. ಅದು ಮಾತ್ರವಲ್ಲ, ಸ್ವಾಮಿ ಈಗ ಆಹಾರಕ್ಕೆ ಏನು ಮಾಡಲಿ, ಈಗ ದೇವರು ಹೇಳ್ತಿದ್ದಾನೆ, ನಾನು ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಕಾಗೆಗಳು ನೋಡಿದ್ದೀರಾ? ನೋಡ್ರಿ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎಷ್ಟೋ ಕಾಗೆಗಳು ನೋಡ್ತಿದ್ವಿ ಅಲ್ವಾ. ಪ್ರತಿದಿನ ಎಷ್ಟೋ ನೂರಾರು ಕಾಗೆಗಳು ಅಲ್ವಾ. ಒಂದು ಕಾಗೆ ಸತ್ತು ಬಿದ್ದರೆ ಆ ಎಲೆಕ್ಟ್ರಿಕ್ ಕಂಬ ವಯರ್ ಮೇಲೆ ಆ ಶಾಕ್ ಹೊಡೆದು ಸತ್ತು ಕೆಳಗೆ ಬಿದ್ದರೆ ನಿಜವಾಗ್ಲೂ ಹೇಳ್ತೀನಿ, ಒಂದು 50, 60 ಅಥವಾ 100 ಕಾಗೆಗಳು ಬಂದು ಕಾ 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 ಅಂತ ಕಿರಿಸ್ತಾ ಇತ್ತು. ಮತ್ತು ಮಾತ್ರ ಅಲ್ಲ, ಗುಬ್ಬಚ್ಚಿಗಳು ಕೂಡ ಕಾಣಲ್ಪಡ್ತಾ ಇದ್ದು. ಈಗ ಒಂದು ಕಾಗೆ ನೋಡೋಕ್ಕಾಗ್ತಾ ಇಲ್ಲ. ಒಂದು ವೇಳೆ ಇನ್ನು ಮುಂದೆ ಕಾಗೆಗಳನ್ನು ನೋಡೋದಕ್ಕೆ ಎಲ್ಲಾದರೂ ಝೂಗೆ ಹೋಗಬೇಕೋ ಏನೋ ಗೊತ್ತಿಲ್ಲ, ಆ ಥರ ಒಂದು ಕಾಲ ಬಂದಿದೆ. ಯಾಕಂದರೆ ಎಲ್ಲ ಮೊಬೈಲ್ ನೆಟ್ವರ್ಕ್ಗಳು ಜಾಸ್ತಿ ಆಗಿರೋದ್ರಿಂದ ಆ ಫ್ರೀಕ್ವೆನ್ಸಿ ವೇವ್ಸ್ಗಳಿಂದ ಆ ಹಕ್ಕಿಗಳಿಗೆ ಇದೊಂದು ಸಂರಕ್ಷಣೆಯ ಒಂದು ಜಾಗ ಇಲ್ಲ. ದೇವರು ಹೇಳ್ತಿದ್ದಾನೆ, ಕಾಗೆಗಳಿಗೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ. ನೋಡ್ರಿ, ದೇವರು ನೆನೆಸಿದರೆ ನೋಡ್ರಿ, ಮೃಗಗಳು ಪಕ್ಷಿಗಳನ್ನು ಕೂಡ ಆತನು ಉಪಯೋಗಿಸಲು ಶಕ್ತನು. ಆಮೇಲೆ ಇಲ್ಲಿ ಕಾಗೆಗಳನ್ನು ಉಪಯೋಗಿಸ್ತಿದ್ದಾನೆ. ಅವತ್ತು ಬಿಲಾಮನ ಆ ಅರಣ್ಯಕಾಂಡ ಪುಸ್ತಕದಲ್ಲಿ ನೋಡಬೇಕಾದ್ರೆ 13, 14ನೇ ವಾಕ್ಯಗಳಲ್ಲಿ ಕತ್ತೆಯನ್ನು ಉಪಯೋಗಿಸಿದ, ಕತ್ತೆಯ ಬಾಯನ್ನು ತೆರೆದು ಮಾತಾಡ್ದ. ಯೋನನ ಪುಸ್ತಕದಲ್ಲಿ ನೋಡಬೇಕಾದ್ರೆ ಮೀನನ್ನು ಉಪಯೋಗಿಸಿದ.
ನಮ್ಮನ್ನು ಕೂಡ ದೇವರು ಉಪಯೋಗಿಸಲು ಶಕ್ತನಾಗಿದ್ದಾನೆ. ನೋಡ್ರಿ, 5 ಬುದ್ಧಿ ಇರುವಂಥ ಈ ಮೃಗಗಳು, ಪಕ್ಷಿಗಳು ದೇವರಿಗೆ ವಿಧೇಯರಾಗಿರುವುದಾದರೆ ನಾವು ಕೂಡ ದೇವರಿಗೆ ವಿಧೇಯರಾಗಬೇಕು. ಕರ್ತನಿಗಾಗಿ ಏನಾದರೂ ಒಂದು ಮಾಡ್ತಾನೆ ಇರಬೇಕು. ದೇವರು ಹೇಳ್ತಿದ್ದಾನೆ, ಕಾಗೆಗಳಿಗೆ ಅಪ್ಪಣೆ ಕೊಟ್ಟಿದ್ದೇನೆ ನಿನಗೆ ಆಹಾರ ತಂದು ಕೊಡಬೇಕೆಂದು. ಕೆಲವೊಂದು ಸಾರಿ ದೇವರು ನಮ್ಮನ್ನು ತಾಳ್ಮೆಯ ಮಾರ್ಗದಲ್ಲಿ ನಡೆಸ್ತಾನೆ ಅಲ್ವಾ. ಹೆಮ್ಮೆ ಉಳ್ಳವರಿಗೆ ದೇವರು ದೂರ ಇರ್ತಾನೆ, ಎದುರಿಸಿ ನಿಲ್ತಾನೆ. ತಾಳ್ಮೆ ಉಳ್ಳವರಿಗೆ ದೇವರು ಕೃಪೆಯನ್ನು ಅನುಗ್ರಹಿಸ್ತಾನೆ. ನೋಡಿರಿ, ಕೆಲವೊಂದು ಸಾರಿ ನಮ್ಮನ್ನು ತಾಳ್ಮೆಯ ಮಾರ್ಗದಲ್ಲಿ ದೇವರು ನಡೆಸ್ತಾನೆ. ಇಲ್ಲಿ ಎಲಿಯ ಕಾಗೆ ನೋಡಬೇಕಾದ್ರೆ ಅದು ಒಂದು ಉನ್ನತವಾದಂಥ ಉತ್ತಮವಾದಂಥ ಪಕ್ಷಿ ಅಲ್ಲ. ಒಂದು ವೇಳೆ ಪಾರಿವಾಳ ತಂದು ಕೊಟ್ಟರೆ ಓಕೆ ಅಲ್ವಾ, ಬೇರೆ ಏನಾದರೂ ಒಳ್ಳೆಯ ಹಕ್ಕಿಗಳು ತಂದು ಕೊಟ್ಟರೆ ಓಕೆ. ಆದರೆ ಕಾಗೆ ಅಂತ ನೋಡಬೇಕಾದ್ರೆ ಸಾಮಾನ್ಯವಾಗಿ ಕಾಗೆ ಏನು ತಿಂತದೆ? ಸತ್ತಂಥ ಇಲಿಗಳು ಅಲ್ವಾ, ಉಳಿದಿರುವಂಥ ಆಹಾರ, ಇದನ್ನೇ ಅದು ತಿನ್ನುವಂಥದ್ದಾಗಿ ಕಾಣಲ್ಪಡ್ತದೆ. ದೇವರು ಹೇಳ್ತಿದ್ದಾನೆ, ಈ ಕಾಗೆಗಳನ್ನು ಕೊಂಡು ನಾನು ನಿನ್ನನ್ನು ಪೋಷಿಸ್ತೇನೆ. ದೇವರ ಮಾರ್ಗದರ್ಶನ ಹೇಗೆ ಇರಲಿ, ನಾವು ಅದನ್ನು ಅಂಗೀಕರಿಸಿಕೊಳ್ಳಬೇಕು. ಅದು ಆಮೇಲೆ ಹೇಳ್ತೀರಾ? ಒಂದು ಪ್ರಕಟಣೆ, ನಾನು ಇದನ್ನು ಧ್ಯಾನಿಸಬೇಕಾದ್ರೆ, ದೇವರ ಮಾರ್ಗದರ್ಶನ, ದೇವರು ಆತನ ಚಿತ್ತ ನಮ್ಮ ಬಳಿಯಲ್ಲಿ ನಮ್ಮ ಒಪ್ಪಿಗೆಯನ್ನು ಕೇಳೋದಿಲ್ಲ. ನೋಡ್ರಿ, ಇದು ತುಂಬ ದೊಡ್ಡ ಒಂದು ರೆವಲೇಷನ್. ನಾನು ಕಾಗೆಗಳನ್ನು ಕೊಟ್ಟು ಕಳಿಸ್ಲಾ, ನಾನು ಅಥವಾ ಪಾರಿವಾಳವನ್ನು ಕೊಟ್ಟು ಕಳಿಸ್ಲಾ, ನಿಂದು ಒಪ್ಪಿಗೆ ಏನಪ್ಪ ಅಂತ ದೇವರು ಕೇಳಲಿಲ್ಲ. ದೇವರ ಚಿತ್ತ ಏನಿದೆಯೋ ಅದು ನಮ್ಮ ಜೀವಿತದಲ್ಲಿ ಹಾಗೇ ನೆರವೇರಿಸುವಂಥ ದೇವರಾಗಿದ್ದಾನೆ. ಆತನ ಚಿತ್ತಕ್ಕೆ ನಮ್ಮ ಒಪ್ಪಿಗೆಯನ್ನು ದೇವರು ಕೇಳೋದಿಲ್ಲ. ಆಮೇಲೆ ಯೋನಾ, ನೀನು ನಿನವೇ ಪಟ್ಟಣಕ್ಕೆ ಹೋಗಬೇಕು. ಅದು ದೇವರ ಕಟ್ಟಳೆ, ದೇವರ ಆಜ್ಞೆಗೆ ನಾವು ವಿಧೇಯರಾಗಬೇಕು. ಜಗದ್ಯಾದ್ಯಂತ ನೀವು ಸುವಾರ್ತೆಯನ್ನು ಹೊತ್ತುಕೊಂಡು ಹೋಗಿ ಸುವಾರ್ತೆ ಸಾರಬೇಕು. ಅದು ದೇವರ ಆಜ್ಞೆ, ನಾವು ಹೊತ್ತುಕೊಂಡು ಹೋಗಬೇಕು. ಐಗುಪ್ತ ದೇಶದಿಂದ ನೀವು ಹೊರಗೆ ಬರಬೇಕು, ದೇವರ ಆಜ್ಞೆ. ಹೊರಗೆ ತರಲಪ್ಪ, ಬೇಡವಪ್ಪ, ನಾನು ನಿನಗೆ ಕಾಗೆಗಳನ್ನು ಕೊಟ್ಟು ಪೋಷಿಸ್ಲಾ ಅಥವಾ ಮನ್ನಾ ದೇವದೂತರಿಗೆ ಕೊಟ್ಟಂಥ ಆಹಾರವನ್ನು ಕೊಡಲಾ? ಆಪ್ಷನ್ ಕೊಡಲಿಲ್ಲ. ದೇವರು ಎಲಿಯನ ಒಪ್ಪಿಗೆಯನ್ನು ಕೇಳಲಿಲ್ಲ, ತನ್ನ ಚಿತ್ತವನ್ನು ನೆರವೇರಿಸಿದ. ದೇವರ ಮಾರ್ಗದರ್ಶನ ಯಾವಾಗಲೂ ಬೆಸ್ಟಾಗಿರ್ತದೆ ರೀ, ಕರೆಕ್ಟಾಗಿರ್ತದೆ. ನಮಗೆ ಯಾವುದೋ ಒಂದು ಪಾಠವನ್ನು ಹೇಳಿಕೊಡುವಂಥದ್ದಾಗಿ ಕಾಣಲ್ಪಡ್ತದೆ. ಇಲ್ಲಿ ಕಾಗೆಗಳನ್ನು ಕೊಂಡು ದೇವರು ಪೋಷಿಸಿದ. ನೋಡ್ರಿ, ಆ ಕಾಗೆಗಳು ಏನು ಮಾಡ್ತಿತ್ತಂತೆ? 5ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನ್ ಪೂರ್ವ ದಿಕ್ಕಿರುವಂಥ ಕೆರಿತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು ಮತ್ತು ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ಈ ಕಾಗೆಗಳು ಏನು ಮಾಡ್ತಿತ್ತಂತೆ? ನೋಡ್ರಿ, ಒಂದು ಕಾಗೆ ಅಲ್ಲ, ವಾಕ್ಯ ಹೇಳ್ತದೆ ಕಾಗೆಗಳಿಗೆ ಆಜ್ಞಾಪಿಸಿದ. ಕಾಗೆಗಳು, 6ನೇ ವಾಕ್ಯ, ಕಾಗೆಗಳು ಅಂದರೆ ಅನೇಕ ಕಾಗೆಗಳು ಬರ್ತಿತ್ತು. ಅವುಗಳು ಏನು ತರ್ತಿತ್ತಂತೆ? ರೊಟ್ಟಿಯನ್ನು, ಮಾಂಸವನ್ನು ಅಲ್ವಾ. ಅದು ಬೆಳಗ್ಗೆ ಸಂಜೆ, ಬೆಳಗ್ಗೆ ರೊಟ್ಟಿ ಮಾಂಸ, ಸಂಜೆ ರೊಟ್ಟಿ ಮಾಂಸ. ಅವುಗಳು ಹೇಗೆ ತರ್ತಿತ್ತಂದ್ರೆ ನಮಗೆ ಸ್ಪಷ್ಟವಾದಂಥ ವಿವರಣೆ ಬೈಬಲಲ್ಲಿ ಇಲ್ಲ. ಒಂದು ವೇಳೆ ಬಾಯಲ್ಲಿ ಕಚ್ಚಿ ತರ್ತಿತ್ತ ಅಥವಾ ತನ್ನ ಕಾಲುಗಳಲ್ಲಿ ಹಿಡ್ಕೊಂಡು ಬರ್ತಿತ್ತ, ಹೇಗಂತ ನಮಗೆ ಗೊತ್ತಿಲ್ಲ. ಆದರೆ ರೊಟ್ಟಿಯನ್ನು ಪ್ರಾತಃ ಕಾಲ ಅಂದರೆ ಬೆಳಗ್ಗೆ ಅಲ್ವಾ, ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ಎಲಿಯನಿಗೆ ತಂದು ಕೊಡ್ತಿತ್ತು. ನೋಡ್ರಿ, ದೇವರ ಮಾರ್ಗದರ್ಶನ, ದೇವರು ಯಾವ ರೀತಿಯಾಗಿ ಎಲಿನನ್ನು ಪೋಷಿಸ್ತಾನೆ. ಬೆಳಗ್ಗೆ ಆ ಕಾಗೆಗಳು ಬಂದು ಸರಿಯಾಗಿ ಆ ನೇರಕ್ಕೆ ಬಂದು ಕೊಡ್ತಾಯಿತ್ತು. ಬೆಳಗ್ಗೆ ಅವನು ಆ ರೊಟ್ಟಿಯನ್ನು ತಿಂತಿದ್ದ, ಮಾಂಸವನ್ನು ತಿಂತಿದ್ದ, ನೀರನ್ನು ಕುಡಿತಿದ್ದ. ತಿರ್ಗ ಅವನು ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತಿದ್ದ. ಒಂದು ವೇಳೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತಿದ್ದ. ಫಾಸ್ಟಿಂಗ್ ಇಲ್ಲ. ಈ ದೇವರು ಇವನನ್ನು ಅಡಗಿಕೊಳ್ಳು ಅಂತ ಹೇಳಿದ್ದು ಫಾಸ್ಟಿಂಗ್ ಇಲ್ಲ. ಆದರೆ ದೇವರು ಪೋಷಿಸ್ತಾ ಇದ್ದಾನೆ. ಕೆಲವೊಂದು ಸಾರಿ ಉಪವಾಸವಿದ್ದು ನಾವು ಅಡಗಿಕೊಳ್ಬೇಕು. ಸ್ವಾಮಿ ಹೇಗೆ 40 ದಿನ 40 ರಾತ್ರಿಗಳು ಉಪವಾಸವಿದ್ದು ಆತನು ತನ್ನನ್ನೇ ಏಕಾಂತಪಡಿಸಿಕೊಂಡು ಪ್ರಾರ್ಥಿಸಿದ. ಮೋಶೆ ನೋಡಬೇಕಾದ್ರೆ 40 ದಿನಗಳು 40 ರಾತ್ರಿಗಳು ಬೆಟ್ಟದ ಮೇಲೆ ಉಪವಾಸದಿಂದ ಆತನು ಹೇಗೆ
ಪ್ರಾರ್ಥಿಸಿದ. ಎಲಿಯನು ಕೂಡ 40 ದಿನಗಳು 40 ರಾತ್ರಿಗಳು ಏನು ತಿನ್ನದೆ ಆತನು ನಡೆದ. ಅದು ಕೂಡ 18ನೇ ಅಧ್ಯಾಯದಲ್ಲಿ ಬರ್ತದೆ, ನಂತರ ನಾನು ಅದಕ್ಕೆ ಬರ್ತೀನಿ. ಆದರೆ ಇಲ್ಲಿ ಅವನ ಅಡಗಿಕೊಂಡಿರುವುದು, ದೇವರ ಬಳಿಯಲ್ಲಿ ಕಾದಿರುವುದು ಉಪವಾಸದಿಂದ ಅಲ್ಲ, ದೇವರವನಿಗೆ ಆಹಾರವನ್ನು ಕೊಟ್ಟು ಒದಗಿಸಿದ. ಯಾವ ಜನರು ಇಲ್ಲ, ಯಾವ ಜನರಿಗೂ ಇವನ ಅಗತ್ಯಗಳು ಗೊತ್ತಿಲ್ಲ. ಇವನು ಯಾವುದೋ ಒಂದು ಮೂಲೆಯಲ್ಲಿ ಅಡಗಿಕೊಂಡಿದ್ದಾನೆ, ಹೊರಗೆ ಬಂದು ತನ್ನನ್ನು ತೋರಿಸ್ಕೊಳ್ಳಿಲ್ಲ. ದೇವರು ಹೇಳ್ದ, ನೀನು ಬಚ್ಚಿಟ್ಟುಕೋ, ಕಾರಣ ದೇಶದಲ್ಲೆಲ್ಲ ಬರಗಾಲ. ಆಹಾಬನು ನಿನ್ನನ್ನು ಕೊಲ್ಲುವುದಕ್ಕಾಗಿ ಹುಡುಕ್ತಾನೆ. ಕಾರಣ ಇದೆಲ್ಲದಕ್ಕೂ, ಈ ಬರಗಾಲ ಬರೋದಕ್ಕೆ ಕಾರಣನೇ ಈ ಎಲಿಯ. ಆದ್ದರಿಂದ ಆಹಾಬನು ಕೊಲ್ಲೋದಕ್ಕೆ ಒಂದು ವೇಳೆ ಹುಡುಕ್ತಾ ಇರಬಹುದು. ಆದ್ದರಿಂದ ನೀನು ನಿನ್ನನ್ನೇ ಅಡಗಿಸಿಕೋ. ಮುಂಜಾನೆ ವೇಳೆಯಲ್ಲಿ, ಪ್ರಾತಃ ಕಾಲದಲ್ಲಿ ರೊಟ್ಟಿ ಮಾಂಸ, ಸಾಯಂಕಾಲದಲ್ಲಿ ರೊಟ್ಟಿ ಮಾಂಸ ಇದನ್ನು ತಿಂತಿದ್ದ. ಆ ಕೇರಿತ್ ಹಳ್ಳವ ನೀರನ್ನು ಕುಡಿತಾ ಇದ್ದ. ಅವನು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಿದ್ದ, ಒಂದು ವೇಳೆ ಮಲಗ್ತಿದ್ದ, ರೆಸ್ಟ್ ತಗೊಳ್ತಿದ್ದ, ತನ್ನನ್ನು ತಾನೇ ಮರೆ ಮಾಡಿಕೊಂಡ. ಇವತ್ತು ನಾವು ಧ್ಯಾನಿಸುವಂಥ ಭಾಳ ಮುಖ್ಯವಾದ ಕಾರ್ಯ, ಎಲಿಯನ ದೇವರು ನಮ್ಮನ್ನು ಪೋಷಿಸುವಂಥ ದೇವರು. ಇವನ ಅಗತ್ಯಗಳು ಯಾವ ಮನುಷ್ಯನಿಗೂ ಗೊತ್ತಿಲ್ಲ, ಆದರೆ ದೇವರು ಇವನನ್ನು ಪೋಷಿಸಿದ. ಇವನು ಹೋಗಿ ಯಾರ ಹತ್ರನೂ ಕೇಳಲಿಲ್ಲ, ಆದರೆ ದೇವರು ಇವನನ್ನು ಪೋಷಿಸಿದ. ಇವನು ಹೋಗಿ ನನಗೆ ರೊಟ್ಟಿ ಬೇಕು, ಮಾಂಸ ಬೇಕು ಅಂತ ಕೇಳಲಿಲ್ಲ, ದೇವರು ಉತ್ತಮವಾಗಿ ಪೋಷಿಸಿದ. ನೋಡ್ರಿ, ಎಲಿಯನು ಒಂದು ವೇಳೆ ಆ ಮಾಂಸಾಹಾರಿ ಅದು ತಿನ್ನೋದ್ರಲ್ಲಿ ಬಹಳ ಮೆಚ್ಚುಗೆ ಆಗಿರುವವನು ಅಲ್ವಾ. ನೋಡ್ರಿ, ನಮ್ಮ ಯಾರಾದರೂ ಕ್ರಿಶ್ಚಿಯನ್ ಮ್ಯಾರೇಜಲ್ಲಿ ನೀವು ರಿಸೆಪ್ಷನ್ಗೆ ಹೋದರೆ, ನೀವು ವೆಜಿಟೇರಿಯನ್ ಫುಡ್ ಕೊಟ್ಬಿಟ್ರೆ ಏನು ಮಾಡ್ತೀರಾ? ಅಯ್ಯೋಯ್ಯೋ, ಏನಪ್ಪ ಮ್ಯಾರೇಜ್ ಈ ಥರ ಮಾಡ್ತಿದ್ದಾರಲ್ಲ, ನಾನೇನೋ ಮಟನ್ ಬಿರಿಯಾನಿ ಸಿಗುತ್ತೆ, ಚಿಕನ್ ಬಿರಿಯಾನಿ ಸಿಗುತ್ತೆ, ಏನೇನೋ ಸಿಗುತ್ತೆ ಅಂತ ಬಂದರೆ ಇಲ್ಲಿ ಏನು ಪಲಾವ್ ಹಾಕಿದ್ದಾರೆ, ಈ ಮ್ಯಾರೇಜ್ ಈ ಥರ ಮಾಡ್ತಾರಲ್ಲ ಅಲ್ವಾ. ಎಲ್ಲ ಕ್ರೈಸ್ತರು ಹೇಗಿದ್ದರೂ ಮಾಂಸಾಹಾರಿನೇ ಅಲ್ವಾ. ಕೆಲವರು ಮಾತ್ರ ಆ ಮಾಂಸಾಹಾರಿ ಇಲ್ಲ ಅಲ್ವಾ. ಕೆಲವೊಂದು ಸೇವಕರು ಕೂಡ ಅವರು 1 ಪೀಸೋ 2 ಪೀಸೋ ಅವರು ತಿಂತಾರೆ ಅಷ್ಟೇ ಅಲ್ವಾ. ಆದರೆ ಸಾಮಾನ್ಯವಾಗಿ ನೋಡಬೇಕಾದ್ರೆ ಎಲ್ಲರೂ ಮಾಂಸಾಹಾರಿಗಳು. ಒಂದು ವೇಳೆ ಸಸ್ಯಾಹಾರಿ ಅವರ ಒಂದು ಅಭ್ಯಾಸವಾಗಿದ್ದರೂ ಕೂಡ ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿಕೊಂಡ ನಂತರ ಅವರು ಎಲ್ಲ ಹೇಗಿದ್ರೆ ಎಲ್ಲರ ಮನೆಯಲ್ಲಿ ಪ್ರೇಯರ್ ಅಂದರೆ ಏನೋ ಒಂದು ಚಿಕನ್ ಬಿರಿಯಾನಿನೋ, ಏನೋ ಒಂದು ಮಟನ್ ಬಿರಿಯಾನಿನೋ, ಫಿಶ್ ಫ್ರೈಯೋ ಏನೋ ಒಂದು ಕೊಡ್ತಾರಲ್ವ. ಸೊ ಯಾವುದು ಮದುವೆಗೆ ಹೋದರೂ ಏನೇ ಆದರೂ ಕೂಡ ನಮ್ಮ ಜನರು ಏನು ಮಾಡ್ತಾರೆ, ಈ ಮಾಂಸಾಹಾರಿಯನ್ನು ಆಹಾರವಾಗಿ ಕೊಡ್ತಾರೆ. ನೋಡ್ರಿ, ಎಲಿಯನಿಗೆ ಈ ಮಾಂಸ ರೊಟ್ಟಿ ತುಂಬ ಇಷ್ಟ ಅಂತ ದೇವರಿಗೆ ಗೊತ್ತಿರ್ಬೋದು. ಒಂದು 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 ಉತ್ತಮವಾದಂಥ ಆಹಾರವನ್ನು ದೇವರು ಅವನಿಗೆ ಕೊಟ್ಟು ಪೋಷಿಸಿದ. ಅದು ಮಾತ್ರವಲ್ಲ, ಕೆಲವರು ಹೇಳ್ತಾರೆ ಈ ಕಾಗೆಗಳು ಇವುಗಳನ್ನು ಎಲ್ಲಿಂದ ತರ್ತಿತ್ತಂದರೆ ಪಕ್ಕದ ಊರಿನಲ್ಲಿರುವಂಥ ಅರಮನೆಯಿಂದ ಈ ರೊಟ್ಟಿಯನ್ನು, ಈ ಮಾಂಸವನ್ನು, ಯಾಕಂದರೆ ಅರಮನೆಯಲ್ಲೇ ಪ್ರತಿದಿನ ಅದನ್ನು ಅಡುಗೆ ಮಾಡ್ತಾರೆ ಅಲ್ವಾ. ಅರಮನೆಯಲ್ಲೇ ಆ ರೊಟ್ಟಿ, ಆ ಮಾಂಸ, ಮನೆಗಳಲ್ಲಿ ಯಾರು ಮಾಂಸ ಇವಾಗ ನೋಡಿದ್ರೆ ಫ್ರೀಸರೆಲ್ಲ ಇಟ್ಟು ರೆಡಿ ಮಾಡಿ ಕೊಡ್ತಾರೆ. ಆ ಕಾಲದಲ್ಲಿ ಒಂದು ಕುರಿ ಹೊಡೆದ್ರೆ ಅದನ್ನೆಲ್ಲ ತಿಂದುಬಿಡಬೇಕು ಅಲ್ವಾ, ಒಂದು ಕೋಳಿ ಹೊಡೆದ್ರೆ ಎಲ್ಲ ತಿಂದುಬಿಡಬೇಕು. ಸೊ ಅರಮನೆಯಿಂದ ಇದು ತಂದು ಒಂದು ಅರಮನೆಯ ಒಂದು ಉತ್ತಮವಾದಂಥ ಆಹಾರವನ್ನು ಎಲಿಯನು ತಿಂತಿದ್ದ ಎಂಬುದಾಗಿ ಹೇಳಲಾಗುತ್ತದೆ. ಆದರೆ ಬೆಳಗ್ಗೆ ಸಂಜೆ ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಈ ದೇವರು ಎಲಿಯನನ್ನು ಆ ಕೇರಿತ್ ಹಳ್ಳದಲ್ಲಿ ಇಟ್ಟು ಪೋಷಿಸಿದ. ಆಮೇಲೆ ನಮ್ಮ ದೇವರು ನಮ್ಮನ್ನು ಪೋಷಿಸುವಂಥ ದೇವರು. ಸಹೋದರಿ ಸಹೋದರ, ಒಂದು ವೇಳೆ ನಿನ್ನ ಅಗತ್ಯಗಳು ಯಾರಿಗೂ ತಿಳಿದೇ ಇರ್ಬೋದು, ಒಂದು ವೇಳೆ ನೀನು ನಿನ್ನನ್ನೇ ಮರೆ ಮಾಡಿಕೊಂಡಿರ್ಬೋದು. ನನ್ನ ಅಗತ್ಯಗಳನ್ನು ಯಾರಿಗೆ ಹೇಳಲಿ, ಯಾರು ನನ್ನ ಅಗತ್ಯಗಳನ್ನು ಸಂಧಿಸ್ತಾರೆ? ಇವತ್ತು ನಾನು ನಿಮ್ಮನ್ನು ನೋಡಿ ಹೇಳ್ತಿದ್ದೀನಿ, ಪರಿಶುದ್ಧಾತ್ಮನು ನಿಮ್ಮ ಸಂಗಡ ಮಾತಾಡ್ತಿದ್ದಾನೆ. ಎಲಿಯನ ದೇವರು ನಮ್ಮ ಅಗತ್ಯಗಳನ್ನು ಸಂಧಿಸುವಂಥ ದೇವರು. ಅದು ಆಹಾರವಾಗಿರಲಿ, ಅದು ಹಣವಾಗಿರಲಿ, ಅದು ಏನೇ ಆಗಿರಲಿ, ನಮ್ಮ ಅಗತ್ಯಗಳನ್ನು ಸಂಧಿಸುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸುಮಾರು ವರ್ಷಗಳ ಹಿಂದೆ ನಾವು ಕ್ಯಾರಲ್ಸ್ಗೆ ಇಲ್ಲಿ ಬೆಂಗಳೂರಿನಿಂದ ಆಂಬೂರ್ ಎಂಬುದಾಗಿ ಇಲ್ಲಿ ಬೀದಿಯಲ್ಲಿ ನೋಡ್ತೀರಲ್ಲ, ಆಂಬೂರ್ ದಮ್ ಬಿರಿಯಾನಿ, ಆಂಬೂರ್ ಹಾಟ್ ಬಿರಿಯಾನಿ. ಆ ಆಂಬೂರ್ ತಮಿಳ್ನಾಡಲ್ಲಿ ವಾಣಿಯಂಬಾಡಿ ಆಂಬೂರ್ ಎಂಬುದಾಗಿ ಆಂಬೂರ್ಗೆ ಕ್ಯಾರಲ್ಸ್ಗಾಗಿ ಹೋಗಿದ್ವಿ. ಇಲ್ಲಿ ಮಧ್ಯಾಹ್ನ ನಾವೆಲ್ಲ ಕೆಲಸ ಮಾಡಿಕೊಂಡೇ ಸೇವೆ ಮಾಡೋರು. ಒಂದು 10 ಜನ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಬಂದು 2 ಗಂಟೆಗೆ ಬಂದು ಅಲ್ಲಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು. 3 ಗಂಟೆ ಇಲ್ಲಿಂದ ಹೊರಡಬೇಕಾಯಿತು. ಯಾರೂ ತಿಂದಿಲ್ಲ. ಇಲ್ಲಿಂದ ಒಂದು 2.5-3 ಅವರ್ ಟ್ರಾವೆಲ್ ಹೋಗ್ತಾಯಿದ್ವಿ. ಎಲ್ರಿಗೂ ಹೊಟ್ಟೆ ಹಸಿವು. ನಾವೇನು ಮಾಡಿದ್ವಿ, ಮೊದಲು ಮನೆಗೆ ಹೋಗಬೇಕೀಗ. ನಾವು ಇಲ್ಲಿಂದ ಕಾರಲ್ಲೇ ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಫಸ್ಟ್ ಮನೆಗೆ ಹೋಗ್ತೀವಿ,
ಒಂದು ವೇಳೆ ಅವರು ಎಲ್ಲರೂ ನಮಗೆ ಒಂದೊಂದು ಚಿಕನ್ ಲೆಗ್ ಪೀಸು ಕಬಾಬ್ ಕೊಟ್ಟರೆ ಹೇಗಿರ್ತದೆ, ತುಂಬ ಚೆನ್ನಾಗಿರ್ತದಲ್ಲ, ಯಾಕಂದರೆ ಆಂಬೂರಲ್ಲಿ ಎಲ್ಲ ಇದೆಲ್ಲ ಫೇಮಸ್ ಆಗಿದೆಯಲ್ಲ ಅಂತ ಸುಮ್ಮನೆ ನಾವು ಹಾಗೆ ಹಾಸ್ಯವಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆ ಮೊದಲ ಮನೆಗೆ ಹೋದಾಗ ಅಲ್ಲಿ ಹಾಡೆಲ್ಲ ಹಾಡ್ಬಿಟ್ಟು ಪ್ರಾರ್ಥನೆ ಮಾಡಿದ ನಂತರ ನಿಜವಾಗಲೂ ಅವರು ನಮ್ಮೆಲ್ಲರಿಗೂ ಆ ಚಿಕನ್ ಲೆಗ್ ಪೀಸ್ ಕೊಟ್ಟರು. ನಮಗೆ ತುಂಬ ಆಶ್ಚರ್ಯವಾಯಿತು, ಏನಪ್ಪ ಇದು, ನಾವು ಕಾರಲ್ಲಿ ಇದೇ ಮಾತಾಡ್ಕೊಂಡು ಬಂದ್ವಿ, ನಮ್ಮ ದೇವರು ಹೇಗೆ ನಮ್ಮನ್ನು ಪೋಷಿಸುವಂಥ ದೇವರು, ನಮ್ಮ ಚಿಕ್ಕ ಚಿಕ್ಕ ಆಸೆಗಳನ್ನು ಕೂಡ ದೇವರು ನೆರವೇರಿಸುವಂಥ ದೇವರು. ಊರೆಲ್ಲ ಬರಗಾಲ ಎಲಿಯನ ಕಾಲದಲ್ಲಿ ಇವನ ಮುಖಾಂತರವಾಗಿ, ಆದರೆ ದೇವರು ಎಲಿಯನನ್ನು ಕಾಗೆಗಳನ್ನು ಕೊಂಡು ಪೋಷಿಸಿದ. ನಿಮ್ಮ ಅಗತ್ಯಗಳನ್ನು ಸಂಧಿಸಲು ಯಾವುದೋ ಒಂದು ಕಾಗೆಗಳನ್ನು ದೇವರು ಇಟ್ಟಿರ್ತಾನೆ ರೀ, ಭಯಪಡಬೇಡ್ರಿ. ದೇವರು ನಿಶ್ಚಯವಾಗಿ ನಮ್ಮನ್ನು ಪೋಷಿಸುವಂಥ ದೇವರು, ನಮ್ಮ ನಡೆಸುವಂಥ ದೇವರಾಗಿದ್ದಾನೆ. ಇನ್ನೊಂದು ವಿಧ ದೇವರು ಹೇಗೆ ಎಲಿಯನನ್ನು ಪೋಷಿಸ್ತಾನೆ ಅಂತ ನೋಡಬೇಕಾದ್ರೆ 9ನೇ ವಾಕ್ಯ 8-9. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಈಗ ಕೇರಿತ್ ಹಳ್ಳದಲ್ಲಿ ನೀರು ಬತ್ತಿ ಹೋಯಿತು. ಈಗ ದೇವರು ಹೇಳ್ತಿದ್ದಾನೆ, ನೋಡಪ್ಪ ನೀರು ಬತ್ತಿ ಹೋಯಿತು, ಈಗ ಕಾಗೆಗಳನ್ನ ನಾನು ಸ್ಟಾಪ್ ಮಾಡಿಬಿಡ್ತೀನಿ, ಈಗ ಇನ್ನೊಂದು ಮಾರ್ಗ ನಾನು ಇಟ್ಟಿದ್ದೇನೆ. ನೀನೇನು ಮಾಡು, ಇಲ್ಲಿಂದ ಚಾರೆಪ್ತೆ ಎಂಬ ಊರಿಗೆ ನೀನು ಹೊರಟು ಹೋಗಬೇಕು. ಚಾರೆಪ್ತ ಆ ಊರಿಗೆ ಅಲ್ವಾ, ಝಾರೆಬಾತ್, ಚಾರೆಪ್ತ. ಕನ್ನಡದಲ್ಲಿ ಅಥವಾ ನಾನಾ ಭಾಷೆಗಳಲ್ಲಿ ಹೇಗೆ ಟ್ರಾನ್ಸ್ಲೇಷನ್ ಮಾಡಿದ್ರು ಅಂತ ನನಗೆ ಒಂದು ತುಂಬ ಆಶ್ಚರ್ಯ ಅಲ್ವಾ. ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಝಾಕ್ಕಯಸ್ ಅಂತ ಲೂಕ 19ನೇ ಅಧ್ಯಾಯ, ಕನ್ನಡದಲ್ಲಿ ನೋಡಬೇಕಾದ್ರೆ ಜಕ್ಕಾಯ ಅಲ್ವಾ, ತಮಿಳಲ್ಲಿ ನೋಡಬೇಕಾದ್ರೆ ಸಗೇಯು. ಇದು ಹೇಗೆ ಒಂದೊಂದು ಹೆಸರುಗಳನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ರು ನಮಗೆ ಗೊತ್ತಿಲ್ಲ. ಆದರೆ ಸತ್ಯವೇದದಲ್ಲಿ ದೇವರು ನಮ್ಮ ಸ್ವಂತ ಭಾಷೆಗಳಲ್ಲಿ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಅಲ್ಲಿ ಚಾರೆಪ್ತ ಆ ಊರಿಗೆ ಹೋಗಿ ಅಲ್ಲಿ ನಾನೊಂದು ವಿಧವೆಗೆ ಕಟ್ಟಲೆ ಇಟ್ಟಿದ್ದೇನೆ. ಈ ಬರಗಾಲ ಪೂರ್ತಿ ನಿನ್ನನ್ನು ಪೋಷಿಸುವುದಕ್ಕಾಗಿ ಒಂದು ವಿಧವೆಗೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ. ನೋಡ್ರಿ, ಇವನು ಎದ್ದು ಚಾರೆಪ್ತ ಆ ಊರಿಗೆ ಹೋದಾಗ ಅಲ್ಲೊಂದು ವಿಧವೆ, ತನ್ನ ಮಗನು ಬರಗಾಲ, ಏನು ಮಾಡೋದು, ಸ್ವಲ್ಪ ಇಟ್ಟು ಅದನ್ನು ಸ್ವಲ್ಪ ಒಂದು ರೊಟ್ಟಿ ಮಾಡಿ ತಾನು ತನ್ನ ಮಗನಿಗೆ ಕೊಟ್ಟು ಸತ್ತೋಗೋಣ ಎಂಬ ಪರಿಸ್ಥಿತಿಯಲ್ಲಿರಬೇಕಾದ್ರೆ ಎಲಿಯನ್ ಹೇಳ್ತಾನೆ, ನನಗೆ ಸ್ವಲ್ಪ ಕುಡಿಯೋಕ್ಕೆ ನೀರು ತಗೊಂಡು ಬಾಮ್ಮ, ನಾನು ತರಕ್ಕೆ ಹೋದಾಗ ನನಗೆ ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೊಂಡು ಬಾ, ನಮ್ಮ ಹತ್ರ ಇರೋದು ಸ್ವಲ್ಪ ಇಟ್ಟು ಪರವಾಗಿಲ್ಲ, ಮೊದಲು ನನಗೆ ಅದು ಮಾಡ್ಕೊಂಡು ಬಂದು ಕೊಡು. ಆಗ ಅವನು ಹೇಳ್ತಾನೆ, ಈ ಬರಗಾಲ ಮುಗಿಯೋ ತನಕ ದೇವರ ಆಶೀರ್ವಾದ ನಿನ್ನ ಮನೆಯಲ್ಲಿ ಇಟ್ಟು ಆ ಎಣ್ಣೆ ಅದು ಕಡಿಮೆ ಆಗೋದೇ ಇಲ್ಲ. ಆ ಬರಗಾಲ ಮುಗಿಯೋ ತನಕ ನೋಡ್ರಿ, ಈ ಎಲಿಯ ಈ ಚಾರೆಪ್ತೆ ಈ ವಿಧವೆಯ ಮನೆಯಲ್ಲಿದ್ದ ದೇವರು ಅವನ ಅಗತ್ಯಗಳನ್ನು ಸಂಧಿಸಿದ. ಆಮೇನ್, ಹಲ್ಲೆಲೂಯಾ. ಕೇರಿತ್ ಹಳ್ಳದಲ್ಲಿ ಕಾಗೆಗಳನ್ನು ಕೊಟ್ಟು ಸಂಧಿಸಿದ, ಇಲ್ಲಿ ಒಂದು ಚಾರೆಪ್ತದಲ್ಲಿ ಒಂದು ವಿಧವೆಯನ್ನು ಕೊಟ್ಟು ಸಂಧಿಸಿದ. ಅದೇ ರೀತಿಯಾಗಿ 1 ಅರಸುಗಳು 19:5-8 ವಾಕ್ಯದ ತನಕ ನೀವು ಓದಬೇಕಾದ್ರೆ ಇವನೊಂದು ಜಾಲಿ ಗಿಡದ ಕೆಳಗೆ ಮಲ್ಕೊಂಡು ಹೇಳ್ತಾನೆ, ಇಜಬೇಲಲ್ಲಿ ಹೇಳ್ತಾನೆ, ನಾನು ನಿನ್ನ ಕೊಂದಾಗ್ತೇನೆ ಅಂತ. ಆದ್ದರಿಂದ ಅವನು ಭಾಳ ಸೋತು ಹೋಗಿ ಅವನೇನು ಹೇಳ್ತಾನೆ, ನಾನು ಸತ್ತೋದ್ರೆ ಒಳ್ಳೆಯದು ಎಂಬುದಾಗಿ ಹೇಳಬೇಕಾದ್ರೆ ದೇವರು ಏನು ಮಾಡ್ತಾನೆ, ಎಲಿಯನನ್ನು ಹೇಗೆ ಪೋಷಿಸ್ತಾನೆ ನೋಡ್ರಿ. ಎಲಿಯನಿಗೆ ದೇವರು ದೂತನನ್ನು ಕಳುಹಿಸಿ ಪೋಷಿಸುವುದನ್ನು ನಾವು ಈ 1 ಅರಸುಗಳು 18ನೇ ಅಧ್ಯಾಯ 5-8 ತನಕ ನಾವು ಓದಬೇಕಾದ್ರೆ ದೂತನು ಬಂದು ಇವನಿಗೆ ಏನು ಕೊಡ್ತಿದ್ದಾನೆ, ರೊಟ್ಟಿಯನ್ನು ನೀರನ್ನು ಕೊಡ್ತಿದ್ದಾನೆ. ಇವನು ರೊಟ್ಟಿಯನ್ನು ನೀರನ್ನು ಕುಡಿದು ತಿಂದು ಮತ್ತೆ ಮಲ್ಕೊಳ್ತಾನೆ. ಮತ್ತೆ ದೇವದೂತನು ಬಂದು ಅವನಿಗೆ ರೊಟ್ಟಿಯನ್ನು ನೀರನ್ನು ಕೊಟ್ಟಾಗ ಅವನು ಈ ಬಲದಲ್ಲಿ 40 ದಿನ 40 ರಾತ್ರಿಗಳು ನಡೆದನು ಎಂಬುದಾಗಿ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳಲ್ಪಡುತ್ತದೆ. ನೋಡ್ರಿ, 3ನೇದಾಗಿ ದೇವರು ಹೇಗೆ ಪೋಷಿಸ್ತಾನೆ, ಒಬ್ಬ ದೇವದೂತನನ್ನು ಕಳುಹಿಸಿ ಆತನು ಪೋಷಿಸ್ತಾನೆ. ಒಬ್ಬ ದೇವದೂತನನ್ನು ಕಳುಹಿಸಿ ಪೋಷಿಸುವುದನ್ನು ನಾವು ನೋಡ್ತೇವೆ. ಒಂದು ಹಾಲಲ್ಲೂ ಹೇಳ್ತೀರಾ, ರೊಟ್ಟಿಯನ್ನು ನೀರನ್ನು ಆ ದೇವದೂತನು ತಂದು ಇವನು ಮಲಗಿದ್ದಂಥ ಜಾಗದಲ್ಲಿ ಇಡ್ತಾನೆ, ತಲೆಯ ಹತ್ರ ಇಡ್ತಾನೆ. ಅವನು ಎದ್ದು ಅದನ್ನು ತಿಂದು ಅದನ್ನು ಕುಡಿದು ಮತ್ತೆ
ಮಲಗ್ತಾನೆ. ಮತ್ತೆ ಇನ್ನೊಂದು ಸಾರಿ ದೇವದೂತನು ಬಂದು ತಟ್ಟಿ ಎಬ್ಬಿಸ್ತಾನೆ. ಮತ್ತೆ ಆ ರೊಟ್ಟಿಯನ್ನು ನೀರನ್ನು ಕುಡಿದು ಅವನು 40 ದಿನ 40 ರಾತ್ರಿ ನಡೆಯುವುದನ್ನು ನಾವು ನೋಡ್ತೇವೆ. ಪ್ರಿಯರಾದವರೇ, ನಮ್ಮ ದೇವರು ನಮ್ಮ ಅಗತ್ಯಗಳನ್ನು ಸಂಧಿಸ್ತಾನೆ. ಒಂದು ವೇಳೆ ಕಾಗೆಗಳ ಮುಖಾಂತರವಾಗಿ ಸಂಧಿಸ್ಬೋದು, ಒಂದು ವೇಳೆ ಒಂದು ಬಡ ವಿಧವೆಯ ಮುಖಾಂತರವಾಗಿ ಸಂಧಿಸ್ಬೋದು. ಬೇಕಾಗಿರುವುದಾದರೆ, ಅವಶ್ಯಕತೆ ಇರುವುದಾದರೆ ದೂತನನ್ನೇ ಕಳಿಸಿ ನಮ್ಮ ಅಗತ್ಯಗಳನ್ನು ಸಂಧಿಸ್ಬೋದು. ಆಮೇಲೆ ದೇವದೂತನನ್ನು ಬಂದು ಎಲಿಯನ್ನು ಸೋತೋಗಿದ್ದಾಗ ರೊಟ್ಟಿಯನ್ನು ನೀರನ್ನು ಕೊಟ್ಟ ಹಾಗೆ ದೇವರು ನಮ್ಮ ಅಗತ್ಯಗಳನ್ನು ಕೂಡ ಆತನು ಸಂಧಿಸುವಂಥ ದೇವರಾಗಿದ್ದಾನೆ. ಹಾಲೆಲೂಯ, ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. 1 ಅರಸುಗಳು 19:5-8 ವಾಕ್ಯ. 6ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ನೋಡ್ರಿ, ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರನ್ನು ತಲೆ ಹತ್ತಿರ ಇಟ್ಟನು. 1 ಅರಸುಗಳು 19ನೇ ಅಧ್ಯಾಯ 5-8 ತನಕ ದೇವದೂತನು ಬಂದು ಆ ಸುಟ್ಟ ಅಂದರೆ ಬಿಸಿ ಬಿಸಿಯಾದಂಥ ರೊಟ್ಟಿ ನೀರನ್ನು ಎಲಿನಿಗೆ ಕೊಟ್ಟು ಪೋಷಿಸಿದ್ದನ್ನು ನಾವು ನೋಡ್ತೇವೆ. ಸೊ ಕಾಗೆಗಳನ್ನು ಕೊಂಡು ಪೋಷಿಸಿದ, ವಿಧವೆಯನ್ನು ಕೊಂಡು ಪೋಷಿಸಿದ, ಅದು ಮಾತ್ರವಲ್ಲ ದೇವದೂತನನ್ನು ಕೊಂಡು ಪೋಷಿಸಿದ ನಮ್ಮ ದೇವರು, ನಮ್ಮ ಅಗತ್ಯಗಳನ್ನು ಸಂಧಿಸುವಂಥ ದೇವರು. 5 ರೊಟ್ಟಿ 2 ಮೀನನ್ನು ಕೊಂಡು ಹೆಚ್ಚು ಕಮ್ಮಿ 25,000 ಜನರಿಗೆ ಪೋಷಿಸಿದ. 5,000 ಪುರುಷರು ಮಾತ್ರ ಅದರಲ್ಲಿದ್ದರು. ಇವತ್ತು ನಮ್ಮ ಅಗತ್ಯ ಊಟವಾಗಿರಲಿ, ನೀರಾಗಿರಲಿ, ಬಟ್ಟೆಯಾಗಿರಲಿ, ಹಣವಾಗಿರಲಿ, ಸುಖವಾಗಿರಲಿ, ಏನೇ ಆಗಿರಲಿ, ನಮ್ಮ ದೇವರು ನಮ್ಮ ಅಗತ್ಯಗಳನ್ನು ಸಂಧಿಸುವಂಥ ದೇವರಾಗಿದ್ದಾರೆ. ಎಲಿಯನ ದೇವರು ಯಾರು? ಎಲಿಯನ ದೇವರು ನಮ್ಮನ್ನು ಪೋಷಿಸುವಂಥ ದೇವರು, ನಮ್ಮ ಅಗತ್ಯಗಳನ್ನು ಸಂಧಿಸುವಂಥ ದೇವರು.